ನಕ್ಸಲ್ ಶರಣಾಗತಿ ವಿಚಾರದ ಬಗ್ಗೆ ಒಂದು ನಕ್ಸಲರನ್ನ ಇವ್ರು ಈ ತರ ಶರಣಾಗತರನ್ನಾಗಿಸೋದು ಅತ್ಯಂತ ಭಯಾನಕವಾದ ಸಂಗತಿ. ನಾನು ಸುಮ್ಮನೆ ಈಗ ಕಾಲೇಜಿಗೆ ಹೋದ್ರೆ ಇವತ್ತು ವಿವೇಕಾನಂದರ ಹೆಸರಿನಲ್ಲಿ ಯೂತ್ ಡೇನ ಆಚರಣೆ ಮಾಡ್ತಿದ್ದೀವಿ. ಯೂತ್ ಡೇ ಆಚರಣೆ ಮಾಡುವಾಗ ನಿಮ್ಮ ಭವಿಷ್ಯದ ಕನಸು ಏನು ಅಂತಂದ್ರೆ ನಾನು ಇಸ್ರೋದ ವಿಜ್ಞಾನಿ ಆಗಬೇಕು, ನಾನು ಪ್ರಜ್ಞಾನಂದನ್ ತರನೋ, ನಾನು ಗುಕೇಶನ್ ತರನೋ ಚೆಸ್ ಪ್ಲೇಯರ್ ಆಗಬೇಕು, ಈ ತರದೆಲ್ಲ ಕಲ್ಪನೆ ಕಟ್ಕೊಂಡು ಹೇಳಬೇಕಾಗಿರೋ ಮಕ್ಕಳು ಸರ್ಕಾರ ಈ ನಕ್ಸಲರಿಗೆ ಕೊಟ್ಟಿರುವಂತ ಈ ಪರಿಯ ಹೈಪ್ ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಗೌರವವನ್ನು ನೋಡಿದ್ರೆ, ಅವ್ರಿಗೆ ಕೊಟ್ಟಿರುವಂತ ಸ್ವಾಗತವನ್ನು ಕಂಡ್ರೆ ಮುಂದಿನ ದಿನಗಳಲ್ಲಿ ನಾವು ನಕ್ಸಲ್ ಆಗಬೇಕು, ಒಂದು 8-10 ವರ್ಷ ನಕ್ಸಲ್ ಆಗಿದ್ರೆ ಆಮೇಲೆ ನನಗೆ ತುಂಬಾ ಗೌರವ ಸಿಕ್ಕು, ನನಗೆ ಪ್ಯಾಕೇಜ್ ಕೂಡ ಸಿಗುತ್ತೆ ಅಂತ ಅವ್ರಿಗೆ ಅನಿಸ್ಬಿಟ್ರೆ ಬಹಳ ದುರಂತಕಾರಿ. ನಾನು ನಕ್ಸಲರು ಶರಣಾಗತರಾಗೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಆದ್ರೆ ಅವ್ರಿಗೆ ಯಾವ ತರದ ಗೌರವವನ್ನು ಕೊಡ್ಲಿಕ್ಕೆ ಹೊರಟಿದೀವಲ್ಲ, ಕೊಡ್ತಾ ಇದ್ದೀವಲ್ಲ, ಅದು ಬಹಳ ದುರಂತ ಅಂತ ಅನ್ಸುತ್ತೆ. ಸರ್ಕಾರಗಳು ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಭವಿಷ್ಯದ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ಲಿಲ್ಲ ಅಂತಂದ್ರೆ ಅದು ಬಹಳ ಕೆಟ್ಟದ್ದಾಗುತ್ತೆ. ಬಟ್ ಟೈಮ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಅವರಿಂದ ಬೇಕಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ನಿಂತಿರೋದು ಬಹಳ ಒಳ್ಳೆಯ ಸಂಗತಿ. ಇಲ್ಲದೆ ಹೋದ್ರೆ ಇದು ಕೆಟ್ಟ ಆದರ್ಶವಾಗಿ ಬಹಳ ದುರಂತ ಅಂತ ಅನ್ಸುತ್ತೆ. ನನಗೆ ಇದನ್ನು ಕೇಳಿ ಬಹಳ ದುಃಖ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದ ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದ್ರೆ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನ ಹುಟ್ಟಾಕುವಂತ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರು, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ತರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬಾ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನ ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂತ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂತಹ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದೇನು ಅಂತಂದ್ರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ತರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನೆಲ್ಲವನ್ನು ನೋಡದೆ ಕಠಿಣವಾಗಿರುವಂತಹ ಶಿಕ್ಷೆಯನ್ನ ಯಾರೇ ಮಾಡಿದ್ರು ಅವ್ರಿಗೆ ಕೊಡಬೇಕಾಗಿರೋದು ಅಗತ್ಯ ಅಂತ ನನಗನ್ಸುತ್ತೆ.